ಏನ್ ಮಾಡ್ತಿದ್ಯಾ? ನಾನು ಪ್ರತಿ ಸತಿ ಗುರುಗುಂಟೆ ಪಾಳ್ಯಕ್ಕೆ ಬಂದಾಗ ಇಲ್ಲಿ ತಿನ್ಕೊಂಡೆ. ಗೋಲ್ಗುಂಟೆ ಪಾಳ್ಯಕ್ಕೆ ಬಂದಾಗ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ ನಾಗರಾಜ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ನಾನು, ನಮ್ಮ ಅಕ್ಕ, ನಮ್ಮಮ್ಮ ಮೂವರು ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರಜಾ ಬಂದಿತ್ತಲ್ಲ, 3 ದಿನ ಕಂಟಿನ್ಯೂಸ್ ರಜಾ ಬಂದಿತ್ತು ಸಂಕ್ರಾಂತಿ ಹಬ್ಬಕ್ಕೆ ಅಂತ. ಸೊ ಅದಕ್ಕೆ ನಾವು ತಾತನ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಆನ್ ದ ವೇ ಹೋಗ್ತಾ ಅಲ್ಲಿ ಸ್ಟಾಲ್ ಇತ್ತು. ಸೊ ಅಲ್ಲಿ ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ ನಾವು ತಿಂದಿದ್ದಾಯ್ತೀವಿ. ಯಾವಾಗಲೂ ನಾವು ಈ ಕಡೆ ಬಂದಾಗ ಇಲ್ಲಿ ಕಂಪಲ್ಸರಿ ತಿಂತೀವಿ. Oh my god. So guys, we are arrived at our location. ಬೆಸ್ಟ್ ಫ್ರೆಂಡ್ಸ್ ಅವಾರ್ಡ್ ಅಂದರೆ ಇವರಿಬ್ಬರಿಗೆ ಹೋಗೋದು. ಯೂಶಲಿ ನಾಯಿ ಬೆಕ್ಕಿಗೆ ಅಂದರೆ ಆಗೋದಿಲ್ಲ, ಬಟ್ ನಮ್ಮನೆ ಬೆಕ್ಕು ನಾಯಿ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ಅಂತ. ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ನಾನು ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ ಗೊತ್ತಾ.
ಚಳಿ. ಹೋದ ದಿನ ನಾನು ಇಲ್ಲಿ ಬಂದಿದ್ದೆ ಆ್ಯಂಡ್ ಇಲ್ಲಿ ಎಷ್ಟೊಂದು ನಮ್ಮ ಬಟ್ಟೆ ಎಲ್ಲ ಹೋಗಿದ್ದಾರೆ. ಕೆರೆ ಇದು ಒಂದೊಂದು ಸರ್ತಿ ಡ್ರೈ ಆಗಿಬಿಡುತ್ತೆ ಬಿಸಿಲು ಕಾಲದಲ್ಲಿ, ಬಟ್ ಮಳೆಗಾಲದಲ್ಲಿ ಈ ಥರ ಚಳಿಗಾಲದಲ್ಲಿ ಕೆರೆ ಹಂಗೆ ಕಾಣಿಸ್ತಾ ಇರುತ್ತೆ. ನಾನು ಮಾಡ್ತೀನಿ, ಹಂಗೆ ಮಾಡಬೇಕು. ಎತ್ಕೊಂಡು ಹೋಗೋದನ್ನ ಏನ್ ಮಾಡ್ತಿದ್ಯಾ? ಹಿಂದಕ್ಕೆ ಯಾಕೆ ಜಾಸ್ತಿ ಹಾಕ್ಬೇಡೋದು, ಎತ್ಕೊಂಡು ಹೋಗಕ್ಕಾಗಲ್ಲ. ಸಾಕು ಬಾ ಸಾಕು. ಬನ್ನಿ ಇವಾಗ ಒಂದು ಮಿನಿ ಫಾರ್ಮ್ ಟೂರ್ನ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನಾವು ಇದೆಲ್ಲ ಹೊಸದಾಗೆಲ್ಲ ಮಾಡಿದ್ವಲ್ಲ, ಸೊ ಎಲ್ಲರೂ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋಣ ಅಂತ ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡಿದ್ವಿ. ಸೂಪರ್ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿತ್ತು. ಆ್ಯಂಡ್ ಅದಾದಮೇಲೆ ನಾನು ಹಿಂಗೆ ಬರ್ತಾ ಇದ್ರೆ ಇದು ಎಂಡ್ ಆಫ್ ಆ ತೋಟ. ಸೊ ಇಲ್ಲಿಂದ ನಮ್ಮ ಮನೆ ಕಾಣಿಸೋದೇ ಇಲ್ಲ. ಒಂದು ಚಪ್ಪಲಿ ಹಾಕೊಂಡೇ ಬಂದಿಲ್ಲ, ಚುಚ್ತಾರೆ ಕಾಲೆಲ್ಲ, ಬಟ್ ಇಟ್ಸ್ ಓಕೆ. ಇದೆಲ್ಲ ನೋಡೋಕ್ಕೆ. ಆ್ಯಂಡ್ ಬೆಳಗ್ಗೆ ಹೊತ್ತಂತೂ ತುಂಬ ಚೆನ್ನಾಗಿರುತ್ತೆ ವ್ಯೂ. ಇಲ್ಲಿಂದ ಸನ್ರೈಸ್ ಆಗುತ್ತೆ, ಅಲ್ಲಿ ಮಧ್ಯದಲ್ಲಿಂದ ನಿಂತ್ಕೊಂಡ್ರೆ ಮಧ್ಯದಲ್ಲಿಂದ ಸನ್ರೈಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಫಾಗ್ ಇರುತ್ತೆ. ಆ್ಯಂಡ್ ದಿ ಎಕ್ಸ್ಪೀರಿಯನ್ಸ್, ಬೆಳಿಗ್ಗೆ ಹೊತ್ತು ಕಾಫಿ ಕುಡಿತಾ ಆಚೆ ಕಡೆ ವಾಕಿಂಗ್ ಮಾಡ್ತಾ ಆ್ಯಂಡ್ ಆ ಸನ್ರೈಸ್ ನೋಡ್ತಾ ತುಂಬ ಚೆನ್ನಾಗಿರುತ್ತೆ. ಈಗ ಅದು ಪಾರ್ಟ್ ಆಫ್ ಆ ತೋಟ ಬಂದರೆ ಈ ಕಡೆ ಎಲ್ಲ ಚಿಕ್ಕ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇದು ಬಂದು ಪೊಮೊಗ್ರಾನೇಟ್. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಪುಟ್ಟ ಪೊಮೊಗ್ರಾನೇಟ್ ಇದೆ, ಇನ್ನು ಬೆಳೀತಾ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ಹೂವು ಏನು ನೋಡ್ತಿದ್ದೀರಲ್ಲ ಅದು ಕಂಪ್ಲೀಟಾಗಿ ಪೊಮೊಗ್ರಾನೇಟ್ ಬೆಳೆಯುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇದನ್ನ ಇನ್ನೂ ಇಷ್ಟು ಚಿಕ್ಕದು, ಇದನ್ನ ಇಷ್ಟು ಚಿಕ್ಕದಿದೆ. ಯಾ ಕಾಫಿ ಬೀನ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಕಡೆ ಸೈಡಿನ ಮುಂದಕ್ಕೆ ಹೋದರೆ ಇದು ಬಂದು ಗ್ವಾವಾ ಪ್ಲ್ಯಾಂಟ್. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗೆಲ್ಲ ಗ್ವಾವಾ ಬಿಡೋದು ಕಮ್ಮಿ ಆಗಿದೆ, ಬಟ್ ಸೀಸನ್ ಟೈಮಲ್ಲಿ ಫುಲ್ ಈ ಪ್ಲ್ಯಾಂಟ್ ತುಂಬ ಗ್ವಾವಾ ಇರುತ್ತೆ. ಆ್ಯಂಡ್ ಅಲ್ಲಿ ನೋಡಿ ಪಪ್ಪಾಯ ಬೀಳ್ತಾ ಇದೆ, ಇನ್ನು ಕಾಯಿ ಪಪ್ಪಾಯ ಹಂಗೆ ಇದೆ, ಫುಲ್ ಹಣ್ಣಾಗಿರೋ ಪಪ್ಪಾಯ ಎಲ್ಲ. ಆ್ಯಂಡ್ ನಮ್ಮ ತೋಟದ ಪಪ್ಪಾಯ ಏನಂದರೆ ತುಂಬ ಸ್ವೀಟಾಗಿರುತ್ತೆ, ತುಂಬ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಆಗಿರುತ್ತೆ. ಆ್ಯಂಡ್ ಆಚೆ ಕಡೆ ಎಲ್ಲ ಪಪ್ಪಾಯ ತಿಂತೀವಲ್ಲ, ಅದೇನೋ ಒಂದು ಫ್ಲೇವರ್ ಇರಲ್ಲ, ಅಂತ ಒಂದು ಸಪ್ಪೆ ಫ್ಲೇವರ್ ಇರುತ್ತೆ. ಬಟ್ ಈ ಪಪ್ಪಾಯ ಅಂತೂ ತುಂಬ ಸ್ವೀಟಾಗಿರುತ್ತೆ. ನಾವು ಬಂದಾಗೆಲ್ಲ ಇಲ್ಲೇ ತಿನ್ಕೊಂಡು ಹೋಗೋದು ಆ್ಯಂಡ್ ಮನೆಗೆ ತೊಗೊಂಡೋಗ್ತೀವಿ. ಅದು ಸೈಡ್ ಬಂದು ಜಾಕ್ ಫ್ರೂಟ್. ಇನ್ನು ಚಿಕ್ಕದಾಗೇ ಇದೆ, ಇದು ದೊಡ್ಡದಾಗಿ ಬೆಳಿಬೇಕಿನ್ನ. ಜಾಕ್ ಫ್ರೂಟ್ ಪ್ಲಾಂಟ್ ಇನ್ನು ಇವಾಗ. ಆ್ಯಂಡ್ ಇದೆಲ್ಲ ಬಂದು ಡ್ರಿಪ್ ಇರಿಗೇಷನ್ ಮಾಡಿಸಿರೋದು ನಮ್ಮ ತಾತ. ಎಲ್ಲ ಕಂಪ್ಲೀಟ್ ತೋಟ ಎಲ್ಲ ವಾಕಿಂಗ್ ಮಾಡಿಕೊಂಡು ನೀರು ಅಷ್ಟು ದೊಡ್ಡದಾಗಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಸೊ ಅದಕ್ಕೆ ಡ್ರಿಪ್ ಇರಿಗೇಷನ್ ಇಸ್ ದಿ ಬೆಸ್ಟ್ ವೇ. ಫುಲ್ ಬಿಟ್ಟಿದ್ದೆ. ಹಾಂ, ಸೀತಾಫಲಲ್ಲಿ ಸೀತಾಫಲ ಅಲ್ಲ ಆ ಕಡೆ ಇರೋದು. ಮತ್ತೆ ಲಕ್ಷ್ಮಣಪ್ಪಲ್, ಅದು ಲಕ್ಷ್ಮಣಪುರ ನಂಗೂ ಗೊತ್ತಿಲ್ಲ ಅದು ಎಲ್ಲೈತೆ ಅಂತ. ಇದು ರಾಂಪಲ್ ಎಷ್ಟೊಂದು ಬಿಟ್ಟಿದೆ ನೋಡಿ. ಕಿವಿಗೆ ನೋವಾದ್ರೆ ನಾಟಿ ಮೆಡಿಷನ್, ಅದು ಮೆಡಿಷನ್ ಅಲ್ಲ. ಗಿಡ ತೋರಿಸು. ಹಾಂ, ಗೀಚ್ಬಿಡ್ತದು. ಹಾಂ, ಇಲ್ಲಿ ತುಂಬ ಹಾವುಗಳಿರ್ತವೆ ಗಾಯ್ಸ್. ಅದಕ್ಕೆ ಇವಾಗ ಬನ್ನಿ ನಾನು ನಿಮಗೆ ರಾಂಪಲ್ನ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲೊಂದಿದೆ, 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 ಅಲ್ಲಿ ಮೂರಿದೆ, ಆ್ಯಂಡ್ ಇಲ್ಲಿ ಕೆಳಗಡೆ ಒಂದಿದೆ. ಇವಾಗ ರಾಂಪಲ್ ಮರನ ನೋಡ್ತೀವಿ, ರಾಂಪಲ್ ತಿನ್ನೋದಕ್ಕೆ ಅಲ್ಲಿ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ ಬನ್ನಿ.
ಇದು ಬಂದು ನಮ್ಮ ಮುದ್ದು ಡಾಗಿ ಎಷ್ಟೆಲ್ಲ ನಾಟಕ ಆಡುತ್ತೆ ನೋಡಿ. ಎದ್ದಳು ಎದ್ದಳು ಅತ್ತೆ ಎದ್ದಳು. ಎದ್ದಳು ಕೈ ಕೊಡು ಕೈ. ಇದು 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 ಹೈ ಫೈ ಹೈ ಫೈ ಹೈ ಫೈ. ಅಯ್ಯಪ್ಪ ಸಾರಿ. ಸಾಕು ನೀ ಹೋಗ ಕಡೆ. ನಾನು ಒಂದ್ಸತಿ ಮುದ್ದು ಮಾಡ್ಬಿಟ್ರೆ ಬರ್ತಾನೆ ತಲೆ ಮೇಲೆ ಹೋಗೋ. ಆಮೇಲೆ ಸಂಜೆ ಇಲ್ಲಿ ಬೋರ್ ಪೈಪ್ ಫಿಟ್ ಮಾಡೋರು ಬಂದಿದ್ರು. ಯಾಕಂದರೆ ನೀರು ಇನ್ನೂ ಚೆನ್ನಾಗಿ ಬರಲಿ, ಇನ್ನೂ ಗಿಡಗಳಿಗೆ ಚೆನ್ನಾಗಿ ನೀರು ಸಿಗಲಿ ಅಂತ ಎಕ್ಸ್ಟ್ರಾ ಒಂದು 2-3 ಪೈಪ್ ಎಕ್ಸ್ಟ್ರಾ ಸೇರಿಸಿ ಹಾಕ್ಸಿದ್ರು. ಈ ತೋಟ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮನೆಗೆ ಬರೋ ಟೈಮ್. And it was a good experience. This is it for today's vlog. Meet you all in my other interesting vlog. Bye bye. Do not subscribe at your own risk. Oh my god, Daddy. ವಿಡಿಯೋ ಇನ್ನ ಇಲ್ಲಿಗೆ ಎಂಡ್ ಆಗಿಲ್ಲ. ಇನ್ನು ಮುಂದೆ ಫೋಟೋಸ್ ಆ್ಯಂಡ್ ಇನ್ನು ಮುಂದೆ ಇನ್ನೂ ಸ್ವಲ್ಪ ವಿಡಿಯೋಸ್ ಬರುತ್ತೆ. ನೋಡಿ ಆ್ಯಂಡ್ ಎಂಜಾಯ್ ಮಾಡಿ.